ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 9 ಈ ಒಂದು 9ನೇ ಒಂದು ಅಧ್ಯಾಯದಲ್ಲಿ ನಾವು ಭಾರತದ ವಿದೇಶಾಂಗ ನೀತಿ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂತೇನಿದೆ ಇದ್ರ ಬಗ್ಗೆ ನೋಡೋಣ. ಈ ಹಿಂದೆ ನಾನು ಅಧ್ಯಾಯ 7ರ ಆ ಒಂದು ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 9ರ ಒಂದು ಭಾರತ ವಿದೇಶಾಂಗ ನೀತಿಯ ಪೀಠಿಕೆ ಮತ್ತು ಅದರ ಒಂದು ಅರ್ಥ ಏನಿದೆ, ಇಂಟ್ರೊಡಕ್ಷನ್ ಆ್ಯಂಡ್ ಮೀನಿಂಗ್ ಏನಿದೆ ಭಾರತ ವಿದೇಶಾಂಗ ನೀತಿದು, ಅದರ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವೀಗ ನೇರವಾಗಿ ಭಾರತದ ಒಂದು ವಿದೇಶಾಂಗ ನೀತಿಯ ಒಂದು ಪೀಠಿಕೆ ಮತ್ತು ಅದರ ಒಂದು ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಭಾಗದಲ್ಲಿ ಒಂದು 5 ಅಂಕದ ಒಂದು ಪ್ರಶ್ನೆ ಬರ್ಬೋದು, ಹಾಗೆ ಈ ಒಂದು 2 ಅಂಕದ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ, ಹಾಗೆ 1 ಅಂಕದ ಪ್ರಶ್ನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇವನ್ನು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ, ಖಂಡಿತ ಬಂದೇ ಬರ್ತವೆ. ಹಾಗಾಗಿ ನಾವು ಈ ಒಂದು ಭಾಗವನ್ನು ಮುಖ್ಯವಾಗಿ ಗಮನಿಸ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊಬೇಕು ಅನ್ನೋದು ಅಂಶವನ್ನು ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಈ ಒಂದು ಅಧ್ಯಾಯದ ಪೀಠಿಕೆ, ಅರ್ಥ ಮತ್ತು ಪ್ರಾಮುಖ್ಯತೆ ಅನ್ನೋ ಅಂಶದ ಮೊದಲೇ ತಿಳ್ಕೊಬೇಕಾಗುತ್ತೆ. ಹಾಗೆ 9.2ರಲ್ಲಿ ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳೇನಿದೆ ಆ ಮೂಲತತ್ವಗಳ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ. ಹಾಗೆ 9.3ರಲ್ಲಿ ಭಾರತದೊಂದಿಗಿನ ಸಂಬಂಧಗಳು, ಆ ಒಂದು ಸಂಬಂಧಗಳಲ್ಲಿ ಮೊದಲನೇದಾಗಿ ಅಮೆರಿಕ ಮತ್ತು ರಷ್ಯಾ ಸಂಬಂಧ, ಹಾಗೆ ಚೈನಾ ಮತ್ತು ಪಾಕಿಸ್ತಾನ ಸಂಬಂಧ, ಹಾಗೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ಸಂಬಂಧ, ಈ ಒಂದು ದೇಶಗಳ ನಡುವಿನ ಸಂಬಂಧಗಳ ಬಗ್ಗೆ ನಾವು ಭಾರತದ ಜೊತೆಯಲ್ಲಿ ಹೇಗೆ ಸಂಬಂಧ ಹೊಂದಿದೆ ಆ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಈ ಮೊದಲನೇದಾಗಿ ನಾವು ನೋಡುವಂಥದ್ದು ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಒಬ್ಬ ಪ್ರಮುಖ ವ್ಯಕ್ತಿ ಹೇಳಿರುವಂಥ ಒಂದು ಹೇಳಿಕೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಸ್ವಾತಂತ್ರ್ಯ ಹರಣವಾಗಿರುವಲ್ಲಿ ಅಥವಾ ನ್ಯಾಯ ಇಲ್ಲದಿರುವಲ್ಲಿ ಅಥವಾ ದಾಳಿ ನಡೆಯುತ್ತಿರುವಲ್ಲಿ ನಮ್ಮ ನೀತಿಗಳು ಸುಮ್ಮನಿರುವುದಿಲ್ಲ, ಆದರೆ ಭದ್ರವಾದ ನೆಲೆಗಟ್ಟಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವುದು ಮತ್ತು ಅದನ್ನು ರಕ್ಷಿಸುವುದು ನಮ್ಮ ನೀತಿಯ ಧ್ಯೇಯವಾಗಿದೆ ಎಂಬಂಥ ಮಾತನ್ನು ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ಇದು ಯಾರು ಹೇಳಿರುವಂಥ ಮಾತು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಅದು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ನಾವೇನು ಕರಿತೇವೆ, ಜವಾಹರ್ಲಾಲ್ ನೆಹರು, ಇವರು ಈ ಒಂದು ಮಾತನ್ನು ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ಅಂದರೆ ನಮ್ಮ ಒಂದು ನೀತಿ ಏನಿದೆ ಆ ಒಂದು ವಿದೇಶಾಂಗ ನೀತಿ, ಆ ವಿದೇಶಾಂಗ ನೀತಿಯನ್ನು ನಾವು ಸಂಪೂರ್ಣವಾಗಿ ಒಂದು ಪದಗುಚ್ಛದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂದರೆ ಸ್ವತಂತ್ರ ಹರಣವಾಗಿರುವಂಥ ಕಡೆಯಲ್ಲಿ ನಾವು ಸುಮ್ಮನೆ ಇರೋದಿಲ್ಲ, ಎಲ್ಲಿ ಸ್ವತಂತ್ರ ಹರಣ ಆಗುತ್ತೆ ಅಲ್ಲಿ ನಾವು ಮಧ್ಯಪ್ರವೇಶ ಮಾಡ್ತೇವೆ. ಹಾಗೆ ನ್ಯಾಯ ಇಲ್ಲದಿರುವಲ್ಲಿ ನಾವು ಮಧ್ಯಪ್ರವೇಶ ಮಾಡ್ತೇವೆ, ನ್ಯಾಯವನ್ನು ದೊರಕಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ದಾಳಿ ನಡೆಯುತ್ತಿರುವಲ್ಲಿ ನಮ್ಮ ಒಂದು ನೀತಿಗಳು ಸುಮ್ಮನಿರುವುದಿಲ್ಲ, ನಾವು ಅಲಿಪ್ತ ನೀತಿಯನ್ನು ಅನುಸರಿಸ್ತೇವೆ ಭಾರತ ವಿದೇಶಾಂಗ ನೀತಿಯಲ್ಲಿ. ಆದರೆ ಇಂಥ ಒಂದು ಕಡೆಗಳಲ್ಲಿ ನಾವು ಸುಮ್ಮನೆ ಇರೋದಿಲ್ಲ, ತಟಸ್ಥವಾಗಿ ಇರೋದಿಲ್ಲ ಎಂಬಂಥ ಮಾತನ್ನು ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಾತಲ್ಲಿ ಹೇಳಿದ್ದಾರೆ. ಆದರೆ ಅದರ ಜೊತೆಗೆ ನಾವು ಭದ್ರವಾದಂಥ ಒಂದು ನೆಲೆಗಟ್ಟಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವಂಥದ್ದು, ಹಾಗಂದ್ಬಿಟ್ಟು ನಾವು ಬೇರೆಯವ್ರ ಜೊತೆ ಯುದ್ಧಕ್ಕೆ ಹೋಗೋದಿಲ್ಲ, ಶಾಂತಿಯನ್ನು ಸ್ಥಾಪಿಸುವಂಥದ್ದು ಮತ್ತು ಅದನ್ನು ರಕ್ಷಿಸುವಂಥದ್ದು ನಮ್ಮ ಒಂದು ನೀತಿಯ ಧ್ಯೇಯವಾಗಿದೆ ಎಂಬಂಥ ಅಂಶವನ್ನು ಹೇಳ್ತೇವೆ. ಅಂದರೆ ಒಂದು ಕಡೆ ನಾವು ಆ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸಿದ್ರು ಕೂಡ ನಾವು ಅನ್ಯಾಯಗಳು ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಹಾಗೆ ವಿಶ್ವದ ಒಂದು ಭದ್ರತೆಗೆ, ಶಾಂತಿಗೆ ನಾವು ನಿರಂತರವಾಗಿ ಶ್ರಮಿಸ್ತೇವೆ ಎಂಬಂಥ ಒಂದು ಮಾತನ್ನು ಜವಾಹರ್ಲಾಲ್ ನೆಹರು ಈ ಒಂದು ಮಾತಿನಲ್ಲಿ ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ಇಡೀ ಒಂದು ಭಾರತದ ವಿದೇಶಾಂಗ ನೀತಿಯ ಒಂದು ಚಿತ್ರಣವನ್ನು ಈ ಒಂದು ಪದಗಳಲ್ಲಿ ನಮಗೆ ಕಲ್ಪಿಸ್ಕೊಟ್ಟಿರುವಂಥದ್ದು ನಾವು ಗಮನಿಸ್ತೇವೆ. ನೋಡಿ, ಈ ಒಂದು ಭಾರತದ ವಿದೇಶಾಂಗ ನೀತಿಯ ಒಂದು ಪೀಠಿಕೆ ನೋಡುವ ಸಂದರ್ಭದಲ್ಲಿ ಆ ಒಂದು ವಿದೇಶಾಂಗ ನೀತಿ ಅಂದ್ರೇನು ಅನ್ನೋ ಅಂಶವನ್ನು ನಾವು ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ. ಅಲ್ಲಿ ಆಧುನಿಕ ಪ್ರಪಂಚದಲ್ಲಿ ಈ ಒಂದು ವಿದೇಶಾಂಗ ನೀತಿಯ ಒಂದು ಮಹತ್ವ ಏನು, ಹಾಗೆ ಅದರ ಅರ್ಥ ಏನು ಅಂತ ನಾವು ನೋಡೋ ಸಂದರ್ಭದಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆದಂಥ ಒಂದು ವಿದೇಶಾಂಗ ನೀತಿಯನ್ನು ಹೊಂದಿರ್ತವೆ. ಒಬ್ಬ ವ್ಯಕ್ತಿ ಹೇಗೆ ತಾನೊಬ್ಬ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ವೋ, ಇತರರ ಜೊತೆಯಲ್ಲಿ ಒಂದು ಸಂಬಂಧವನ್ನು ಹೊಂದಿರ್ತಾನೆ, ಅಥವಾ ಇತರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಂಥ ಒಂದು ತನ್ನ ನೀತಿಗಳನ್ನ ಅನುಸರಿಸ್ತಾನೆ. ಕೆಲವ್ರ ಜೊತೆ ಸ್ನೇಹ ಸಂಬಂಧವನ್ನು ಹೊಂದಿರ್ತಾನೆ, ಮತ್ತು ಕೆಲವ್ರ ಜೊತೆಯಲ್ಲಿ ವೈಷಮ್ಯಗಳಿರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಈ ರೀತಿ ಆ ಒಂದು ತಟಸ್ಥ ನೀತಿಯನ್ನು ಅನುಸರಿಸಬಹುದು. ಈ ರೀತಿಯಾದಂಥ ನೀತಿಗಳನ್ನ ವ್ಯಕ್ತಿ ಹೇಗೆ ಅನುಸರಿಸ್ತಾನೋ ಅದೇ ರೀತಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆದಂಥ ಒಂದು ವಿದೇಶಾಂಗ ನೀತಿಯನ್ನು ಹೊಂದಿರುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ವಿದೇಶಾಂಗ ನೀತಿ ಅಂದರೆ ಏನು, ಒಂದು ಸಾಮಾನ್ಯ ಅರ್ಥದಲ್ಲಿ ವಿದೇಶಾಂಗ ನೀತಿ ಎಂದರೇನು ಅಂತ ನಾವು ನೋಡಬೇಕಾಗುತ್ತೆ. ಸಾಮಾನ್ಯ ಅರ್ಥದಲ್ಲಿ ವಿದೇಶಾಂಗ ನೀತಿ ಅಂತಂದರೆ ಪರಮಾಧಿಕಾರ ಹೊಂದಿರುವ ಒಂದು ರಾಷ್ಟ್ರವು ವಿಶ್ವದ ಇತರ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವಂಥ ಒಂದು ನೀತಿಯನ್ನೇ ನಾವು ವಿದೇಶಾಂಗ ನೀತಿ ಅಂತ ಕರಿತೇವೆ.
ಯಾವುದೇ ಒಂದು ವಿಶ್ವದ ಪರಮಾಧಿಕಾರವನ್ನು ಹೊಂದಿರುವಂಥ ರಾಷ್ಟ್ರ ವಿಶ್ವದ ಅಥವಾ ಪ್ರಪಂಚದ ಇತರೆ ರಾಷ್ಟ್ರಗಳ ಜೊತೆಯಲ್ಲಿ ವ್ಯವಹರಿಸುವಾಗ ಅದು ಒಂದು ಚಟುವಟಿಕೆಗಳನ್ನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅನುಸರಿಸುವಂಥ ಒಂದು ನೀತಿ ಏನಿದೆ ಇದನ್ನು ನಾವು ವಿದೇಶಾಂಗ ನೀತಿ ಅಂತೇಳಿ ಕರಿತೇವೆ. ಅಂದರೆ ವಿದೇಶಗಳ ಜೊತೆಯಲ್ಲಿ ಅನುಸರಿಸುವಂಥ ನೀತಿ ಅಂತ ನಾವು ಅದನ್ನು ಅರ್ಥೈಸ್ಕೋಬೋದು. ಒಂದು ದೇಶ ಆ ಒಂದು ಬದುಕು ಹಾಗೆ ಹೇಗಿರುತ್ತೆ ಅಂತಂದರೆ ಪ್ರಸ್ತುತ ಜಗತ್ತು ಏನು ನಡೆಯುತ್ತದೆ ಎಂಬುದನ್ನು ಅದು ಆಧರಿಸಿರುತ್ತೆ. ಈಗ ನಾನೇನು ಮಾಡ್ತಾಯಿದ್ದೀನಿ ಅನ್ನೋದು ನನ್ನ ಸುತ್ತಲಿನವರು ಹೇಗಿದ್ದಾರೆ ಅನ್ನೋ ಅಂಶವನ್ನು ಕೂಡ ಆಧರಿಸಿರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಒಂದು ದೇಶದ ಒಂದು ಬದುಕು ಇಡೀ ಪ್ರಪಂಚದ ಇತರ ರಾಷ್ಟ್ರಗಳ ಒಂದು ನೀತಿ ನಿರ್ಣಯಗಳಿರ್ಬೋದು, ಅವು ಕೈಗೊಳ್ಳುವಂಥ ಕಾರ್ಯಗಳಿರ್ಬೋದು, ಅವುಗಳು ಕೈಗೊಳ್ಳುವಂಥ ನೀತಿಗಳಿರ್ಬೋದು, ಇವುಗಳ ಮೇಲೆ ಆಧರಿಸಿರುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಒಂದು ದೇಶ ಸ್ವತಂತ್ರವಾಗಿದ್ದರೂ ಕೂಡ ಅದರ ಒಂದು ಚಿತ್ರಣ ಎಂಬುದು ಇತರ ರಾಷ್ಟ್ರಗಳ ಚಿತ್ರಣವನ್ನು ಅವಲಂಬಿಸಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಯಾವುದೇ ಒಂದು ಪ್ರಪಂಚದ ರಾಷ್ಟ್ರ ಇತರ ದೇಶಗಳಿಂದ ಹೊರತಾಗಿ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಹೇಗೆ ಮಾನವ ಸಮಾಜಜೀವಿ ಅಂತ ಅರಿಸ್ಟಾಟಲ್ ಹೇಳ್ತಾರೆ, ಹಾಗೆ ಸಮಾಜವನ್ನು ಬಿಟ್ಟು ಬಾಳಲಾರ ಅಂತ ಹೇಳ್ತಾರೆ. ಈ ಒಂದು ವ್ಯಕ್ತಿ ಹೇಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಪ್ರಪಂಚದ ಇತರ ರಾಷ್ಟ್ರಗಳನ್ನ ಬಿಟ್ಟು ಯಾವುದೇ ಒಂದು ರಾಷ್ಟ್ರವು ಕೂಡ ಏಕಾಂಗಿಯಾಗಿ ಬದುಕಲಿಕ್ಕೆ ಅಸಾಧ್ಯ ಎಂಬಂಥ ಮಾತನ್ನು ತಿಳ್ಕೋಬೇಕಾಗತ್ತೆ. ಹಾಗಾಗಿ ಭಾರತ ತನ್ನ ಒಂದು ವಿದೇಶಾಂಗ ನೀತಿಯಲ್ಲಿ ತನ್ನದೇ ಆದಂಥ ಒಂದು ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಂಡು ಆ ಒಂದು ಕೆಲವು ಉದ್ದೇಶಗಳನ್ನ ಇಟ್ಕೊಂಡು ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಿರುವಂಥದ್ದು ನಾವು ಕಾಣ್ತೇವೆ. ತನ್ನದೇ ಆದಂಥ ಒಂದು ವಿದೇಶಾಂಗ ನೀತಿಯನ್ನು ಹೊಂದಿರುವಂಥ ಉದ್ದೇಶ ಏನಂತಂದರೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಮೊದಲನೇ ಒಂದು ಉದ್ದೇಶ. ಅಂದರೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಆ ಮೂಲಕ ವಿಶ್ವದ ಇತರ ರಾಷ್ಟ್ರಗಳ ಜೊತೆಯಲ್ಲಿ ಸಂಬಂಧವನ್ನು ಹೊಂದುವಂಥದ್ದು. ಹಾಗೆ ಜಾಗತಿಕವಾಗಿ ಪ್ರಜ್ಞಾಪೂರ್ವಕವಾದಂಥ ಒಂದು ವಿಚಾರಗಳಾದಂತಹ ಶಾಂತಿ, ಹಾಗೆ ರಾಷ್ಟ್ರಗಳ ಸಹಬಾಳ್ವೆಯನ್ನು, ಹಾಗೆ ವಿಶ್ವದ ಆರ್ಥಿಕ ಒಂದು ಬೆಳವಣಿಗೆಯನ್ನು, ಹಾಗೆ ಮಾನವ ಹಕ್ಕುಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂಥದ್ದು, ಹಾಗೆ ಎಲ್ಲ ದೇಶಗಳಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡುವಂಥ ಒಂದು ಮಹತ್ವದ ಒಂದು ಗುರಿಗಳನ್ನು, ಧ್ಯೇಯೋದ್ದೇಶಗಳನ್ನು ತನ್ನ ವಿದೇಶಾಂಗ ನೀತಿಯಲ್ಲಿ ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಅಂದರೆ ಈ ಒಂದು ಶಾಂತಿಯುತವಾದಂಥ ಜೀವನ ನಡೆಸ್ಕೊಳ್ಳಿಕ್ಕೆ ಎಲ್ಲ ರಾಷ್ಟ್ರಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡುವಂಥದ್ದು, ಹಾಗೆ ರಾಷ್ಟ್ರಗಳ ನಡುವೆ ಒಂದು ಸಹಬಾಳ್ವೆಯುತವಂಥ ಸಂಬಂಧಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಹಾಗೆ ಆರ್ಥಿಕ ಪ್ರಗತಿಯನ್ನು ಸಾಧಿಸುವಂಥ ಸಂದರ್ಭದಲ್ಲಿ ವಿಶ್ವದ ಇತರ ರಾಷ್ಟ್ರಗಳ ಜೊತೆಯಲ್ಲಿ ಒಗ್ಗೂಡಿ ಆರ್ಥಿಕತೆಯನ್ನು ರೂಢಿಸಿಕೊಳ್ಳುವಂಥದ್ದು, ಹಾಗೆ ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ ಅಂತೇನಿದೆ ಆ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಅವುಗಳನ್ನ ಪ್ರತಿಯೊಬ್ಬರಿಗೂ ನೀಡುವಂಥದ್ದು, ಹಾಗೆ ಎಲ್ಲ ರಾಷ್ಟ್ರಗಳಿಗೂ ಕೂಡ ಒಂದು ನ್ಯಾಯವನ್ನು ದೊರಕಿಸ್ಕೊಡುವಂಥದ್ದು ಭಾರತದ ವಿದೇಶಾಂಗ ನೀತಿಯ ಒಂದು ಉದ್ದೇಶ ಅಂತ ಹೇಳಿ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇರುವಂಥದ್ದು ನಾವು ಗಮನಿಸ್ತೇವೆ. ಹಾಗಾದರೆ ಭಾರತದ ವಿದೇಶಾಂಗ ನೀತಿ ಅಂದರೆ ಏನು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಇದೇ ಸೇಮ್ ವಿದೇಶಾಂಗ ನೀತಿ ಅಂತ ನಾವು ಹೇಳ್ತೇವೆ. ಇಲ್ಲಿ ಭಾರತದ ವಿದೇಶಾಂಗ ನೀತಿ ಅಂದರೆ ಭಾರತ ದೇಶವು ವಿಶ್ವದ ಇತರ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿಯನ್ನೇ ನಾವು ಭಾರತದ ವಿದೇಶಾಂಗ ನೀತಿ ಅಂತ ಕರಿತೇವೆ. ಅಂದರೆ ಭಾರತ ಪ್ರಪಂಚದ ಇತರ ರಾಷ್ಟ್ರಗಳ ಜೊತೆಯಲ್ಲಿ ವ್ಯವಹರಿಸುವಾಗ ಅನುಸರಿಸುವಂಥ ನೀತಿ ಏನಿದೆ ಅದನ್ನು ನಾವು ಭಾರತದ ವಿದೇಶಾಂಗ ನೀತಿ ಅಂತೇಳಿ ನಾವು ಹೇಳ್ಬೋದು. ಅಂದರೆ ಭಾರತ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲೂ ಕೂಡ ಒಂದೇ ರೀತಿಯಾದಂಥ ನೀತಿಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ರಾಷ್ಟ್ರಗಳ ಜೊತೆಯಲ್ಲಿ ಸ್ನೇಹದ ಸಂಬಂಧಗಳನ್ನ ಹೊಂದಿರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಕೆಲವು ರಾಷ್ಟ್ರಗಳು ಅವುಗಳೇ ಮೇಲೆ ಬಿದ್ದು ಬಂದ ಸಂದರ್ಭದಲ್ಲಿ ಯುದ್ಧ ಮಾಡಿರುವಂಥ ಸಾಧ್ಯತೆಗಳು ಇರುವಂಥದ್ದು ನಾವು ಗಮನಿಸ್ತೇವೆ. ಈ ರೀತಿ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಆ ಒಂದು ಬಾಂಧವ್ಯವನ್ನು ಏನು ಹೊಂದಿರುತ್ತೆ, ಈ ಒಂದು ಅನುಸರಿಸುವಂಥ ನೀತಿ ಏನಿದೆ ಇದನ್ನೇ ನಾವು ವಿದೇಶಾಂಗ ನೀತಿ ಅಂತೇಳಿ ಕರಿತೇವೆ. ನೋಡಿ, ಭಾರತದ ವಿದೇಶಾಂಗ ನೀತಿ ಗಾಂಧೀಜಿಯವರ ಒಂದು ಆದರ್ಶಗಳೇನಿದೆ ಆ ಆದರ್ಶಗಳಾದಂಥ ಶಾಂತಿ ಹಾಗೆ ಅಹಿಂಸೆಯ ತತ್ವಗಳನ್ನು ಆಧರಿಸುವಂಥದ್ದು ನಾವು ಕಾಣ್ತೇವೆ. ನಮ್ಮ ಭಾರತಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಮಹಾತ್ಮ ಗಾಂಧೀಜಿಯವರು ಆ ಒಂದು ಸತ್ಯ, ಅಹಿಂಸೆ, ತ್ಯಾಗ, ಆ ಒಂದು ಬಲಿದಾನಗಳೇನು ರೂಢಿಸ್ಕೊಂಡಿದ್ರು ಅಂಥ ಒಂದು ತತ್ವಗಳಿಂದ ನಮ್ಮ ವಿದೇಶಾಂಗ ನೀತಿ ಆ ಒಂದು ಪ್ರಭಾವಿತವಾಗಿ ಅದನ್ನು ಆಧರಿಸಿ ರೂಪುಗೊಂಡಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಭಾರತದ ಒಂದು ವಿದೇಶಾಂಗ ನೀತಿ ಯಾವ ಒಂದು ಮೂಲದಿಂದ ರೂಪುಗೊಂಡಿದೆ, ಅದರ ಮೂಲಗಳು ಯಾವುದು, ರೂಟ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಯಾವುದು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ತುಂಬ ಪುರಾತನ ಕಾಲದಲ್ಲೂ ಕೂಡ ಭಾರತದ ವಿದೇಶಾಂಗ ನೀತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ. ಅಂದರೆ ಭಾರತದ ವಿದೇಶಾಂಗ ನೀತಿ ಅದು ಈಗ ಬೆಳಕು ಬಂದಂಥದ್ದಲ್ಲ, ಅದು ತುಂಬ ಒಂದು ಪುರಾತನ ಕಾಲದಿಂದ ಕೂಡ ಬೆಳವಣಿಗೆ ಆಗ್ತಾ ಬಂದಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಇದು ಪುರಾತನ ಕಾಲದಿಂದ ಬೆಳಕು ಬಂದಿದೆ. ಮುಖ್ಯವಾಗಿ ನಾವು ಗಮನಿಸೋದು ಅಂತಂದರೆ ಅದು ಬೌದ್ಧ ಸಾಹಿತ್ಯದ ಕಾಲದಲ್ಲಿ ಆ ಒಂದು ಬೌದ್ಧ ಸಾಹಿತ್ಯ ಏನಿದೆ, ಪಿಟಿಕಗಳು ಅಂತ ನಾವೇ ಕರಿತೇವೆ, ಸೂಕ್ತ ಪಿಟಿಕ, ಅಭಿಧಮ ಪಿಟಿಕ, ಇತರೆ ಒಂದು ಇದೇನಿದೆ ಅವುಗಳಲ್ಲಿ ಮುಖ್ಯವಾಗಿ, ಹಾಗೆ ಇತರೆ ಬೌದ್ಧ ಸಾಹಿತ್ಯ ಏನಿದೆ ಅವುಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತೇವೆ. ಅದು ಮುಖ್ಯವಾಗಿ ಬೌದ್ಧ ಸಾಹಿತ್ಯ ಅಂತ ನೆನಪನ್ನು ಇಟ್ಕೋಬೇಕಾಗತ್ತೆ. ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ, ಇದು ಬಹಳ ಮುಖ್ಯವಾಗಿ ಆ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಆ ಒಂದು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಥದ್ದು ನಾವು ಕಾಣ್ತೇವೆ. ಅಲ್ಲಿರುವಂಥ ಸಪ್ತಾಂಗ ಸಿದ್ಧಾಂತ, ರಾಜ್ಯದ ಒಂದು ಅಂಗಗಳಿಗೆ ಸಂಬಂಧಪಟ್ಟಂತೆ ಸಪ್ತಾಂಗ ಸಿದ್ಧಾಂತ ಏನಿದೆ ಆ ಸಪ್ತಾಂಗ ಸಿದ್ಧಾಂತದಲ್ಲಿ ಬರುವಂಥ ಕೊನೆಯ ಒಂದು ಸಪ್ತ ಅಂಗ ಯಾವುದು ಅಂತಂದರೆ ಅದು ಮಿತ್ರ ಅಂತ ನಾವು ಕರಿತೀವಿ, ಅಥವಾ ಸ್ನೇಹಿತ ಅಂತ ಕರಿಬೋದು, ಅಥವಾ ಸಂಬಂಧ, ಇತರ ರಾಷ್ಟ್ರಗಳ ಜೊತೆಯಲ್ಲಿ ಸಂಬಂಧ ಹೊಂದುವಂಥದ್ದು. ಆ ಒಂದು ಅಂಶದಲ್ಲಿ ನಾವು ವಿದೇಶಾಂಗ ನೀತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುವಂಥದ್ದು ನಾವು ಕಾಣ್ತೇವೆ. ಒಂದು ರಾಷ್ಟ್ರ ಇತರ ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ಸಂಬಂಧ ಇಟ್ಕೋಬೇಕು ಅನ್ನೋ ಅಂಶವನ್ನು ಆ ಒಂದು ಅಂಶದಲ್ಲಿ ವಿವರಿಸಿರುವಂಥದ್ದು ನಾವು ಕಾಣ್ತೇವೆ.
ಹಾಗೆ ಬಾಹ್ಯ ಪರಮಾಧಿಕಾರ ಆ ಒಂದು ಅಂಶವನ್ನು ಕುರಿತು ಆ ಒಂದು ಮಿತ್ರ ಎಂಬ ಪರಿಕಲ್ಪನೆಯಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಇರುವಂಥ ನಾವು ಕಾಣ್ತೇವೆ. ಹಾಗೆ ಕೌಟಿಲ್ಯನ ಇನ್ನೊಂದು ಸಿದ್ಧಾಂತ ಅಂದರೆ ಅದು ಮಂಡಲ ಸಿದ್ಧಾಂತ. ಈ ಒಂದು ಮಂಡಲ ಸಿದ್ಧಾಂತದಲ್ಲಿ ಆ ಶಕ್ತಿ ಸಮತೋಲನವನ್ನು ಹೇಗೆ ಕಾಪಾಡ್ಕೋಬೇಕು, ರಾಷ್ಟ್ರಗಳ ನಡುವೆ ಆ ಒಂದು ಶಕ್ತಿ ಸಮತೋಲನವನ್ನು ಹೇಗೆ ಕಾಪಾಡ್ಕೋಬೇಕು, ಆ ಒಂದು ರಾಷ್ಟ್ರಗಳು ಒಂದೊಂದು ರಾಷ್ಟ್ರಗಳು ಕೂಡ ಯಾವ ರೀತಿಯಲ್ಲಿ ಸಂಬಂಧವನ್ನು ಹೊಂದಿರ್ತವೆ, ಅಲ್ಲಿ ಒಂದು ರಾಷ್ಟ್ರ ಇರುತ್ತೆ, ಆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿಯ ಸಂಬಂಧಗಳನ್ನ ಹೊಂದಿರುತ್ತೆ, ಈ ಎಲ್ಲ ಅಂಶಗಳನ್ನು ಆ ಒಂದು ಕೌಟಿಲ್ಯನ ಮಂಡಲ ಸಿದ್ಧಾಂತದಲ್ಲಿ ವಿವರಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಮಂಡಲ ಸಿದ್ಧಾಂತದಲ್ಲಿ 12 ರಾಜ್ಯಗಳಿರ್ತವೆ. 12 ರಾಜ್ಯಗಳು ಒಂದು ರಾಜ್ಯ ವಿಜಗೀಷು ಅಂತ ಇರುತ್ತೆ. ಆ ಒಂದು ರಾಜ್ಯ ಇತರ ರಾಜ್ಯಗಳ ಜೊತೆಯಲ್ಲಿ ಯಾವ ಸಂಬಂಧವನ್ನು ಹೊಂದಿರುತ್ತೆ, ಮತ್ತು ಸ್ನೇಹಿತನ ಸ್ನೇಹಿತ ಏನಾಗ್ತಾನೆ, ಶತ್ರುವಿನ ಶತ್ರು ಏನಾಗ್ತಾನೆ, ಎಲ್ಲ ಅಂಶಗಳ ಬಗ್ಗೆ ಒಂದು ಶಕ್ತಿ ಸಮತೋಲನವನ್ನು ಸ್ಥಾಪಿಸುವಂಥ ನಿಟ್ಟಿನಲ್ಲಿ ವಿವರಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ ಕೂಡ ಬಹಳ ಮುಖ್ಯವಾದಂಥ ಒಂದು ಭಾರತದ ವಿದೇಶಾಂಗ ನೀತಿಯ ಮೂಲ ಆಗಿರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ಪರ್ವತಿಕರ ಒಂದು ದೊರೆ ಏನಿರ್ತಾನೆ ಅವನು ಚಂದ್ರಗುಪ್ತ ಮೌರ್ಯನ ಜೊತೆಯಲ್ಲಿ ಒಂದು ಸಂಬಂಧವನ್ನು ಹೊಂದಿದ್ದಂಥದ್ದು ಅಂಶ ಏನಿದೆ ಅದು ಕೂಡ ಭಾರತದ ವಿದೇಶಾಂಗ ನೀತಿ ಇತ್ತು ಎಂಬಂಥದ್ದನ್ನು ಸೂಚಿಸುವಂಥದ್ದು ನಾವು ಗಮನಿಸ್ತೇವೆ. ಪರ್ವತಿಕ ದೊರೆ ಮತ್ತು ಚಂದ್ರಗುಪ್ತ ಮೌರ್ಯನ ಸಂಬಂಧ. ಹಾಗೆ ಇನ್ನೊಂದು ಸಮುದ್ರಗುಪ್ತನ ಒಂದು ದಂಡಯಾತ್ರೆಗಳು, ಅವನು 4 ಸಮುದ್ರಗಳವರೆಗೆ ಅವನು ಸೇನಾ ಕಾರ್ಯಾಚರಣೆಯನ್ನು ಕೈಗೊಂಡು ವಿಜಯ ಯಾತ್ರೆಯನ್ನು ಕೈಗೊಂಡು ಅವನ ಒಂದು ನೌಕಾಪಡೆಯನ್ನು ಆ ಒಂದು 4 ಸಮುದ್ರಗಳ ಆಚೆಗೆ ತೆಗೆದುಕೊಂಡು ಹೋಗಿ ಆ ರಾಷ್ಟ್ರಗಳ ಜೊತೆಯಲ್ಲಿ ಒಂದು ಸಂಬಂಧ ಹೊಂದಿರುವಂಥದ್ದು, ಒಂದು ಯುದ್ಧ ಮಾಡಿದಂಥದ್ದು, ಈ ಒಂದು ಅಂಶಕ್ಕೂ ಕೂಡ ನಾವು ಭಾರತದ ವಿದೇಶಾಂಗ ನೀತಿ ಹಿಂದಿನಿಂದ ಕಾಲದಿಂದ ಬಂದಂಥದ್ದು ಎಂಬಂಥ ಅಂಶವನ್ನು ಗುರುತಿಸಲಿಕ್ಕೆ ಸಾಧ್ಯ ಇರುವಂಥದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಮುಖ್ಯವಾದಂಥ ಒಂದು ಮೂಲ ಅಂತಂದರೆ ನಾವು ಗಮನಿಸುವಂಥದ್ದು ಟಿಪ್ಪು ಸುಲ್ತಾನನ ಕಾಲದ್ದು. ಟಿಪ್ಪು ಸುಲ್ತಾನ್ ಆ ಒಂದು ಬ್ರಿಟಿಷರ ವಿರುದ್ಧ ಹೋರಾಡುವಂಥ ಉದ್ದೇಶದಿಂದ ನೆಪೋಲಿಯನ್ ಬೋನಪಾರ್ಟೆ, ಫ್ರಾನ್ಸ್ ದೇಶದ ನೆಪೋಲಿಯನ್ ಬೋನಪಾರ್ಟೆ ಜೊತೆಯಲ್ಲಿ ಆ ಒಂದು ಸಂಬಂಧವನ್ನು ಹೊಂದಿ ತನ್ನ ಒಂದು ರಾಯಭಾರಿಗಳನ್ನ ಕಳಿಸಿ ಅವನ ಸಹಾಯವನ್ನು ಕೋರಿದಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಆ ಟಿಪ್ಪು ಸುಲ್ತಾನ್ ಮತ್ತು ನೆಪೋಲಿಯನ್ ಬೋನಪಾರ್ಟೆಯ ಒಂದು ಸಂಬಂಧಗಳೇನಿದೆ ಈ ಒಂದು ಅಂಶದಲ್ಲೂ ಕೂಡ ನಾವು ಭಾರತದ ವಿದೇಶಾಂಗ ನೀತಿಯ ಮೂಲವನ್ನು ಗಮನಿಸಲಿಕ್ಕೆ ಸಾಧ್ಯ. ಅಂದರೆ ಭಾರತದ ವಿದೇಶಾಂಗ ನೀತಿ ಎಂಬುದು ತುಂಬ ಹಳೆಯ ಕಾಲದಿಂದಲೂ ಪುರಾತನ ಕಾಲದಿಂದಲೂ ಕೂಡ ಇರುವಂಥದ್ದು ಎಂಬಂಥ ಅಂಶವನ್ನು ಅದಕ್ಕೆ ನಾವು ಐತಿಹಾಸಿಕ ನಿದರ್ಶನಗಳನ್ನ ಕಾಣಲಿಕ್ಕೆ ಸಾಧ್ಯ ಇರುವಂಥದ್ದು ನಾವು ಗಮನಿಸ್ತೇವೆ. ಈ ರೀತಿ ಭಾರತದ ಒಂದು ವಿದೇಶಾಂಗ ನೀತಿ ಏನಿದೆ ಅದು ಆನಂತರದಲ್ಲಿ ಹೇಗೆ ಬೆಳವಣಿಗೆ ಆಯಿತು ಅನ್ನೋ ಅಂಶವನ್ನು ನೋಡುವಂಥ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ನೀತಿಯ ಹಂತಗಳು ಅನ್ನೋ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ಇಲ್ಲಿ ಭಾರತದ ವಿದೇಶಾಂಗ ನೀತಿಯ ಹಂತಗಳು ಹೇಗಿದೆ ಅಂತಂದರೆ ನಾವು ಮೊದಲ ಹಂತ ಸ್ವತಂತ್ರ ಪೂರ್ವದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡಲ್ಲಿ ಹೇಗೆ ಬೆಳವಣಿಗೆ ಆಯಿತು ಅನ್ನೋ ಅಂಶ ಮೊದಲನೇದಾಗಿ ನೋಡೋಣ. ಆನಂತರದಲ್ಲಿ ಸ್ವತಂತ್ರ ನಂತರದಲ್ಲಿ ಹೇಗೆ ಬೆಳವಣಿಗೆ ಆಯಿತು ಅನ್ನೋ ಅಂಶವನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ ಭಾರತ ಈ ಒಂದು ಆಧುನಿಕ ಯುಗದಲ್ಲಿ ತನ್ನ ಒಂದು ವಿದೇಶಾಂಗ ನೀತಿಯನ್ನು ರೂಪಿಸಿಕೊಳ್ಳೋ ಸಂದರ್ಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನೀತಿಯ ಒಂದು ವಿರುದ್ಧ ಏನೋ ಒಂದು ಸ್ವತಂತ್ರ ಚಳವಳಿ ನಡೆಸುತ್ತೆ. ಆ ಸ್ವತಂತ್ರ ಚಳವಳಿಯಲ್ಲಿ ನಾವು ಆ ಒಂದು ಭಾರತದ ವಿದೇಶಾಂಗ ನೀತಿಯನ್ನು ಹುಟ್ಟುಕೊಳ್ಳುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಭಾರತದ ವಿದೇಶಾಂಗ ನೀತಿಯ ಪ್ರಾರಂಭಿಕ ಒಂದು ಬೆಳವಣಿಗೆಯನ್ನು ಹಂತವನ್ನು ನಾವಿಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ. ನೋಡಿ, ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಉದಯ ಆಗುತ್ತೆ, INC ಅಂತ ಕರಿತೇವೆ. ಅದನ್ನು ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ಕರಿತೇವೆ. ಭಾರತಕ್ಕೆ ಸ್ವತಂತ್ರಗೊಳಿಸಿಕೊಡುವಂಥ ಏಕೈಕ ಗುರಿಯೊಂದಿಗೆ 1885ರಲ್ಲಿ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಆವಾಗ ಅದು ಭಾರತಕ್ಕೆ ಸ್ವತಂತ್ರವನ್ನು ಗಳಿಸಿಕೊಡುವಂಥ ಉದ್ದೇಶವನ್ನು ಮಾತ್ರ ಹೊಂದಿರುವುದನ್ನು ನಾವು ಕಾಣ್ತೇವೆ. ಇದರ ಒಂದು ಪ್ರಥಮ ಅಧಿವೇಶನದಲ್ಲಿ ಇದು ಬ್ರಿಟಿಷರು ಬರ್ಮಾ ದೇಶದ ಅದರ ವಿರುದ್ಧ ಅಂದರೆ ಬರ್ಮಾ ಅಂದರೆ ಈಗಿನ ಒಂದು ಮಯನ್ಮಾರ್ ಏನಿದೆ ಆ ಮಯನ್ಮಾರ್ ಮೇಲೆ ನಡೆಸಿದಂಥ ಒಂದು ದಾಳಿಯನ್ನು ವಿರೋಧಿಸಿ ನಿರ್ಣಯವನ್ನು ಕೈಗೊಳ್ಳುತ್ತೆ. ಅಂದರೆ ಆ ಪ್ರಥಮ ಅಧಿವೇಶನದಲ್ಲೇ ತನ್ನ ಒಂದು ನಿಲುವನ್ನು ವ್ಯಕ್ತಪಡಿಸುತ್ತೆ, ವಿದೇಶಾಂಗ ನೀತಿಯ ಬಗ್ಗೆ ತನ್ನ ನಿಲುವನ್ನು ವ್ಯಕ್ತಪಡಿಸುತ್ತೆ. ಏನು ಬ್ರಿಟಿಷರು ಆ ಒಂದು ಬರ್ಮಾದ ಮೇಲೆ ದಾಳಿಯನ್ನು ಮಾಡ್ತಾರೆ ಅದನ್ನು ಖಂಡಿಸುವಂಥ ಕೆಲಸವನ್ನು ಆ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ನಿರ್ಣಯ ಕೈಗೊಳ್ಳುವಂಥ ನಾವು ಗಮನಿಸ್ತೇವೆ. ಹಾಗೆ ಆನಂತರದಲ್ಲಿ 1892ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ದೇಶದ ಒಂದು ಪ್ರದೇಶವನ್ನು ಬಳಸಿಕೊಂಡು ಬ್ರಿಟಿಷರು ನಡೆಸುವಂಥ ಎಲ್ಲ ರೀತಿ ಮಿಲಿಟರಿ ಕಾರ್ಯಾಚರಣೆಗಳೇನಿರ್ತವೆ ಆ ಎಲ್ಲ ಮಿಲಿಟರಿ ಕಾರ್ಯಾಚರಣೆಗಳನ್ನ ಖಂಡಿಸುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಭಾರತದ ನೆಲವನ್ನು ಬಳಕೆ ಮಾಡಿಕೊಂಡು ಸುತ್ತಮುತ್ತಲಿನ ಒಂದು ರಾಷ್ಟ್ರಗಳ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ನಾವು ಭಾರತದ ಒಂದು ನೆಲವನ್ನು ಬಳಸ್ಕೊಳ್ಳೋದ್ರಿಂದ ಅದು ಭಾರತದ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಆ ಒಂದು ಅಂಶವನ್ನು ಇಟ್ಕೊಂಡು ಆ ಬ್ರಿಟಿಷರ ನೀತಿಯನ್ನು ಖಂಡಿಸುವಂಥ ಕೆಲಸವನ್ನು ಆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಮಾಡುತ್ತೆ. ಹಾಗೆ 1904ರಲ್ಲಿ ಈ ಒಂದು ಟಿಬೇಟ್ ಮೇಲೆ ಹಾಗೆ ಅಫ್ಘಾನಿಸ್ತಾನ ಮತ್ತು ಇತರೆ ಒಂದು ರಾಷ್ಟ್ರಗಳ ಮೇಲೆ ಆ ಒಂದು ಏನು ಬ್ರಿಟಿಷರು ದಾಳಿಯನ್ನು ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಭಾರತದ ನೆಲವನ್ನು ಬಳಸ್ಕೊಳ್ಳುವಂಥದ್ದನ್ನು ಆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪ್ರಬಲವಾಗಿ ವಿರೋಧಿಸುತ್ತೆ. ಅಂದರೆ ತನ್ನ ಒಂದು ವಿದೇಶಾಂಗ ನೀತಿಯನ್ನು ತಾನು ಅಲ್ಲಿ ರೂಪಿಸ್ಕೊಳ್ಳುವಂಥದ್ದು ನಾವು ಕಾಣ್ತೇವೆ. ರೂಪಿಸ್ಕೊಳ್ಳುವಂಥ ಹಂತವನ್ನು ನಾವು ಇಲ್ಲಿ ಗಮನಿಸ್ಬೋದು. ಹಾಗೆ ಆನಂತರದಲ್ಲಿ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೂಲಕ ಒಂದು ನಿರ್ಣಯವನ್ನು ಅಂಗೀಕರಿಸಿ ಐರಿಷ್ ಸ್ವಾತಂತ್ರ್ಯ ಹೋರಾಟವನ್ನು ಬೆಂಬಲಿಸಿ ನಿರ್ಣಯವನ್ನು ಕೈಗೊಂಡು ಆ ಒಂದು ಸಂದೇಶವನ್ನು ಕಳಿಸ್ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ.
ಐರಿಷ್ ದೇಶಕ್ಕೆ ಆ ಒಂದು ಸಂದೇಶವನ್ನು ಕಳಿಸ್ಕೊಡೋ ಮೂಲಕ ನಿಮ್ಮ ಒಂದು ಸ್ವತಂತ್ರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂಬಂಥ ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಕಳಿಸ್ಕೊಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಆ ಒಂದು ಸ್ವತಂತ್ರವಾಗಿ ತನ್ನ ಒಂದು ನೀತಿಯನ್ನು ರೂಪಿಸ್ಕೊಡುವಂಥ ಒಂದು ದಾರಿಯಲ್ಲಿ ಇದು ಒಂದು ಮೊದಲ ಒಂದು ಹೆಜ್ಜೆ ಆಗಿರುವಂಥ ನಾವು ಕಾಣ್ತೇವೆ. ಆನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇನ್ನೊಂದು ಅಂಶ ಗಮನಿಸಬೇಕಾಗುತ್ತೆ. ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು, ಹಾಗೆ ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು, ವಿ ಕೆ ಕೃಷ್ಣ ಮೆನನ್, ಹಾಗೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಇವರುಗಳ ಒಂದು ನೇತೃತ್ವದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಒಳಗೇ ಒಂದು ಕಾಂಗ್ರೆಸ್ ಆಂತರ್ಯದಲ್ಲಿಯೇ ಒಂದು ವಿದೇಶಾಂಗ ವ್ಯವಹಾರಗಳ ಒಂದು ವಿಭಾಗವನ್ನು ಒಂದು ಸ್ಥಾಪನೆ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಹೇಗೆ ಭಾರತದ ವಿದೇಶಾಂಗ ನೀತಿ ಇರಬೇಕು ಮುಂದೆ, ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಕಾಂಗ್ರೆಸ್ನ ಒಳಗೇ ಒಂದು ವಿಭಾಗವನ್ನು ಪ್ರಾರಂಭ ಮಾಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು, ರಾಜಗೋಪಾಲಾಚಾರ್ಯವರು, ವಿ ಕೆ ಕೃಷ್ಣ ಮೆನನ್, ಹಾಗೆ ರಾಮ್ ಮನೋಹರ್ ಲೋಹಿಯಾ ಅವರು ಇರುವಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಇದರಲ್ಲಿ ಇನ್ನೊಬ್ಬರು ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತಾರೆ. ಅವರು ಯಾರು ಅಂತಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಇವರು ಆ ಒಂದು ಅದರ ಬಾತ್ಮೀದಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆ ಒಂದು ಬಾತ್ಮೀದಾರರಾಗಿ ಕಾರ್ಯನಿರ್ವಹಿಸುವ ಮೂಲಕ ಆ ಒಂದು ಭಾರತದ ಒಂದು ವಿದೇಶಾಂಗ ನೀತಿ ರಚನಾತ್ಮಕವಾಗಿ ರೂಪ ತಳಿಲಿಕ್ಕೆ ಒಂದು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಏಕೆಂದರೆ ಆ ಒಂದು ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ವಿದೇಶಗಳಲ್ಲಿ ಅನುಭವ ಇರುತ್ತೆ, ಆ ಒಂದು ವಿದೇಶಗಳಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಒಂದು ಜ್ಞಾನವನ್ನು, ಪಾಂಡಿತ್ಯವನ್ನು ಭಾರತದ ವಿದೇಶಾಂಗ ನೀತಿ ರೂಪುಗಳಲ್ಲಿ ಬಳಕೆ ಮಾಡ್ಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅನಂತರದಲ್ಲಿ ಇನ್ನೊಂದು ಅಂಶ ಗಮನಿಸುವಂಥದ್ದು ದೆಹಲಿ ಸಮ್ಮೇಳನದಲ್ಲಿ 1923ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಅನುಸರಿಸುವಂಥ ಒಂದು ವಿದೇಶಾಂಗ ನೀತಿ ಎಲ್ಲಿಯೂ ಕೂಡ ಭಾರತೀಯರ ನಿರ್ಧಾರವನ್ನು ಪ್ರತಿನಿಧಿಸುವುದಿಲ್ಲ ಎಂಬಂಥ ಮಹತ್ವದ ಒಂದು ಐತಿಹಾಸಿಕ ನಿರ್ಣಯವನ್ನು ಕೈಗೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಬ್ರಿಟಿಷರು ಭಾರತದಲ್ಲಿ ಇದ್ಕೊಂಡು ಭಾರತದ ಇತರ ರಾಷ್ಟ್ರಗಳ ಜೊತೆಯಲ್ಲಿ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಅದು ಭಾರತೀಯರು ಮಾಡುವಂಥ ಯುದ್ಧ ಅಲ್ಲ. ಅಂದರೆ ಬ್ರಿಟಿಷರು ಯಾವ ದೇಶದ ಜೊತೆಯಲ್ಲಿ ಸ್ನೇಹ ಮಾಡ್ತಾರೆ ಅಥವಾ ಯಾವ ದೇಶದ ಜೊತೆಯಲ್ಲಿ ಯುದ್ಧ ಮಾಡ್ತಾರೆ ಎಂಬಂಥ ಅಂಶಗಳು ಅದು ಭಾರತೀಯರಿಗೆ ಸಂಬಂಧಪಟ್ಟದ್ದಲ್ಲ. ಅದು ಬ್ರಿಟಿಷರ ನೀತಿಯಾಗಿರುತ್ತೆ ಹೊರತು ಭಾರತೀಯರಿಗೆ ಸಂಬಂಧಪಟ್ಟಂಥ ನಿರ್ಧಾರ ಅಲ್ಲ. ಅದು ಭಾರತೀಯರನ್ನು ಪ್ರತಿನಿಧಿಸೋದಿಲ್ಲ ಎಂಬಂಥ ಅಂಶವನ್ನು ಆ ಒಂದು ಕಾಂಗ್ರೆಸ್ ನಿರ್ಣಯ ಕೈಗೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ 1923ರಲ್ಲಿ. ಈ ಒಂದು ಅಂಶವು ಕೂಡ ಬಹಳ ಮುಖ್ಯ. ಆನಂತರದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಸಮ್ಮೇಳನಗಳಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಒಂದು ವಿರುದ್ಧ ಸತತವಾಗಿ ಒಂದು ನಿರ್ಣಯಗಳನ್ನ ಅಂಗೀಕರಿಸ್ಕೊಂಡು ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಆನಂತರದಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಗಮನಿಸುವಂಥದ್ದು ಅಂದರೆ ಬ್ರಸೆಲ್ಸ್ನಲ್ಲಿ ನಡೆದಂಥ ಸಾಮ್ರಾಜ್ಯಶಾಹಿ ವಿರೋಧಿ ಲೀಗ್ ಸಮ್ಮೇಳನ. ಅದು 1927ರಲ್ಲಿ ಬ್ರಸೆಲ್ಸ್ನಲ್ಲಿ ನಡೆಯುತ್ತೆ. ಆ ಒಂದು ಸಮ್ಮೇಳನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾಗವಹಿಸಿರ್ತಾರೆ. ಭಾಗವಹಿಸುವ ಮೂಲಕ ವಿದೇಶಾಂಗ ನೀತಿಯಲ್ಲಿ ಅದು ಬಹಳ ಮಹತ್ವದ ಒಂದು ಮೈಲುಗಲ್ಲಾಗಿ ಭಾಗವಹಿಸುತ್ತೆ. ಅಂದರೆ ಆ ಒಂದು ಸಾಮ್ರಾಜ್ಯಶಾಹಿ ನೀತಿಯನ್ನು ವಿರೋಧಿಸುವಂಥ ಒಂದು ಲೀಗ್ ಒಂದು ಕಡೆ ಸಭೆ ಸೇರಿ ಎಲ್ಲ ದೇಶಗಳು ಸಾಮ್ರಾಜ್ಯಶಾಹಿ ನೀತಿಯನ್ನು ವಿರೋಧಿಸುವಂಥ ಎಲ್ಲ ರಾಷ್ಟ್ರಗಳು ಒಟ್ಟಿಗೆ ಸೇರಿ ಸಾಮ್ರಾಜ್ಯಶಾಹಿ ನೀತಿಯನ್ನು ವಿರೋಧಿಸುವಂಥ ಕಾರ್ಯವನ್ನು ಮಾಡ್ತವೆ. ಅಂಥ ಒಂದು ಸಮ್ಮೇಳನದಲ್ಲಿ ಭಾರತದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾಗವಹಿಸಿರ್ತಾರೆ. ಆ ಭಾಗವಹಿಸುವ ಮೂಲಕ ಅದು ಒಂದು ಮಹತ್ವದ ಹೆಜ್ಜೆಯಾಗಿ ರೂಪುಗೊಳ್ಳುತ್ತೆ. ಬ್ರಿಟಿಷರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ತಲುಪಿಸುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಆ ಮೂಲಕ ಭಾರತೀಯರು ಒಂದು ಸಾಮ್ರಾಜ್ಯಶಾಹಿ ನೀತಿ ವಿರುದ್ಧ ಎಂಬಂಥ ಅಂಶವನ್ನು ಅಲ್ಲೇ ವ್ಯಕ್ತಪಡಿಸುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಫೇಜ್ಪುರದ ಒಂದು 2 ಕಾಂಗ್ರೆಸ್ ಅಧಿವೇಶನಗಳು ಅವು 1936 ಮತ್ತು 37ರಲ್ಲಿ ನಡೆಯುತ್ತವೆ. ಅಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಒಂದು ಐತಿಹಾಸಿಕವಾದಂಥ ಒಂದು ಭಾಷಣ, ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಐತಿಹಾಸಿಕವಾದಂಥ ಭಾಷಣವನ್ನು ಮಾಡ್ತಾರೆ. ಅವರು ಮಾಡಿದಂಥ ಒಂದು ಐತಿಹಾಸಿಕವಾದಂಥ ಭಾಷಣ ಅವರನ್ನು ಒಬ್ಬ ಮಹಾನಾಯಕನನ್ನಾಗಿ ರೂಪಿಸುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಏಕೆಂದರೆ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಒಂದು ಸ್ಪಷ್ಟವಾದಂಥ ಕಲ್ಪನೆ ಹೊಂದಿದ್ದು ಜವಾಹರ್ಲಾಲ್ ನೆಹರು. ಅವರು ಹೇಗಿರಬೇಕು ಮುಂದಿನ ಒಂದು ಭಾರತದ ವಿದೇಶಾಂಗ ನೀತಿ ಎಂಬಂಥದ್ದನ್ನು ಅಲ್ಲಿ ವ್ಯಕ್ತಪಡಿಸುವಂಥ ನಾವು ಕಾಣ್ತೇವೆ. ಆ ಮೂಲಕ ಒಬ್ಬ ಮಹಾನ್ ನಾಯಕನಾಗಿ ಅವರು ರೂಪುಗೊಳ್ಳುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗೆ ಗಾಂಧೀಜಿಯವರ ಒಂದು ತತ್ವಗಳೇನಿದ್ವೋ ಅವುಗಳು ಭಾರತದ ವಿದೇಶಾಂಗ ನೀತಿಯಲ್ಲಿ ಅಳವಡಿಕೆ ಆಗಲಿಕ್ಕೆ ಕಾರಣಕರ್ತರು ಪಂಡಿತ್ ಜವಾಹರ್ಲಾಲ್ ನೆಹರು. ಏಕೆಂದರೆ ಆ ಒಂದು ಭಾರತದ ಒಂದು ವಿದೇಶಾಂಗ ನೀತಿಯಲ್ಲಿ ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು, ಚಿಂತನೆಗಳನ್ನ ವಾಸ್ತವವಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ಮತ್ತು ಭಾರತದ ವಿದೇಶಾಂಗ ನೀತಿಯಲ್ಲಿ ಅವುಗಳನ್ನು ಸಮ್ಮಿಳಿತಗೊಳಿಸುವಲ್ಲಿ, ಸೇರಿಸುವಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಯಶಸ್ವಿ ಆಗ್ತಾರೆ. ಅವುಗಳನ್ನ ಭಾರತದ ವಿದೇಶಾಂಗ ನೀತಿಯಲ್ಲಿ ಅಳವಡಿಸಿ ಜಾರಿಗೆ ತರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಎಲ್ಲ ಒಂದು ಅಂಶಗಳನ್ನ ನಾವು ಗಮನಿಸಿದ ಸಂದರ್ಭದಲ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತಕ್ಕೆ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಡ್ತಾರೆ ಜವಾಹರ್ಲಾಲ್ ನೆಹರು. ಹಾಗೆ ಅವರು ವಹಿಸಿದಂಥ ಒಂದು ಬೌದ್ಧಿಕ ಪಾತ್ರ, ಏಕೆಂದರೆ ಅವರು ಒಂದು ವಿದೇಶದಲ್ಲಿ ಶಿಕ್ಷಣ ಪಡ್ಕೊಂಡಿರ್ತಾರೆ, ವಿದೇಶಗಳಿಗೆ ಒಂದು ಪ್ರವಾಸವನ್ನು ಕೈಗೊಂಡು ಅದರ ಬಗ್ಗೆ ಒಂದು ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಅದರ ಒಂದು ಹಾಗೆ ವಿದೇಶಾಂಗ ನೀತಿಯ ಒಂದು ಯಶಸ್ಸಿನ ಹಿನ್ನೆಲೆಯಲ್ಲಿ ನಾವು ಪಂಡಿತ್ ಜವಾಹರ್ಲಾಲ್ ನೆಹರುರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರಿತೇವೆ. ನೋಡಿ ವಿದ್ಯಾರ್ಥಿಗಳೇ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂತೇಳಿ ಹೆಚ್ಚು ಬಹುತೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಅಂಕದ ಪ್ರಶ್ನೆ ಇರುತ್ತೆ. ಹಾಗಾಗಿ ಇದನ್ನು ಬಹಳ ಮುಖ್ಯವಾಗಿ ನೀವು ಗಮನಿಸ್ಕೋಬೇಕಾಗುತ್ತೆ ಅನ್ನೋ ಅಂಶ ತಿಳ್ಕೊಳ್ಳಿ. ಹಾಗೆ
ಆನಂತರದಲ್ಲಿ ಸ್ವತಂತ್ರ ನಂತರದಲ್ಲಿ ಹೇಗೆ ಒಂದು ಭಾರತದ ವಿದೇಶಾಂಗ ನೀತಿ ರೂಪುಗೊಳ್ತು ಅನ್ನೋ ಅಂಶವನ್ನು ನಾವು ನೋಡುವ ಸಂದರ್ಭದಲ್ಲಿ ಸ್ವತಂತ್ರ ನಂತರದಲ್ಲಿ ಆ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಚರ್ಚೆಗಳು ನಡೀತವೆ. ಆ ಸಂವಿಧಾನ ರಚನಾ ಸಭೆ 1946ರಲ್ಲಿ ಸಭೆ ಸೇರಿದ ನಂತರದಲ್ಲಿ ಹಲವಾರು ಒಂದು ವಿದೇಶಾಂಗ ನೀತಿಯ ಬಗ್ಗೆ ಚರ್ಚೆಗಳು ನಡೆಯುತ್ತದೆ ನಾವು ಕಾಣ್ತೇವೆ. ಆ ಒಂದು ವಿದೇಶಾಂಗ ನೀತಿಯನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಭಾರತ ಸಂವಿಧಾನ ರಚನಾ ಸಭೆ ತನ್ನದೇ ಆದಂಥ ಒಂದು ಚರ್ಚೆಗಳನ್ನು ವಿಮರ್ಶೆಗಳನ್ನ ಮಾಡಿ ಸಂವಿಧಾನಕ್ಕೆ ಒಂದು ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಆ ಒಂದು ಸಂವಿಧಾನದ 51ನೇ ವಿಧಿಯನ್ನು ಅಳವಡಿಸುವ ಮೂಲಕ ಅಲ್ಲಿ ಆ ಒಂದು ಸಂವಿಧಾನಾತ್ಮಕ ರೂಪವನ್ನು ಅದಕ್ಕೆ ಕೊಡುತ್ತೆ. ಆ ಸಂವಿಧಾನಾತ್ಮಕ ರೂಪವನ್ನು ಕೊಟ್ಟು ಆ ಒಂದು 51ನೇ ವಿಧಿಯಲ್ಲಿ ಯಾವ ಅಂಶಗಳನ್ನ ಹೇಳುತ್ತೆ ಅಂತ ನಾವು ನೋಡುವ ಸಂದರ್ಭದಲ್ಲಿ ಈ ಒಂದು 51ನೇ ವಿಧಿ ಏನಿದೆ ಇದು ಭಾರತ ತನ್ನ ವಿದೇಶ ವ್ಯವಹಾರಗಳಲ್ಲಿ ಅಂತಾರಾಷ್ಟ್ರೀಯ ಒಂದು ಕಾನೂನನ್ನು ಗೌರವಿಸಬೇಕು, ಹಾಗೆ ವಿಶ್ವದ ವಿವಾದಗಳನ್ನು ಶಾಂತಿಯುತ ಮಾರ್ಗಗಳಲ್ಲಿ ಬಗೆಹರಿಸಿಕೊಳ್ಳುವಂತೆ ಪ್ರೋತ್ಸಾಹ ನೀಡುತ್ತದೆ ಎಂಬಂಥ ಅಂಶವನ್ನು ವ್ಯಕ್ತಪಡಿಸುತ್ತೆ. ಹಾಗೆ ನೆರೆ ರಾಷ್ಟ್ರಗಳೊಡನೆ ಉಂಟಾಗುವಂಥ ವಿವಾದಗಳನ್ನು ಚರ್ಚೆ ಸಂವಾದಗಳ ಮೂಲಕ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸಬೇಕು ಅನ್ನೋ ಅಂಶವನ್ನು ಅದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿ ಆ ಒಂದು ಭಾರತ ವಿದೇಶ ವ್ಯವಹಾರಗಳಲ್ಲಿ ಅಂತಾರಾಷ್ಟ್ರೀಯ ಒಂದು ಕಾನೂನುಗಳು ಗೌರವಿಸುತ್ತೆ, ಅಂತಾರಾಷ್ಟ್ರೀಯ ಒಂದು ಕಾನೂನುಗಳು ಒಪ್ಪಂದಗಳನ್ನು ಗೌರವಿಸುತ್ತೆ. ಹಾಗೆ ವಿವಾದಗಳಿರ್ತವೆ ವಿಶ್ವದ ಮಟ್ಟದಲ್ಲಿ, ಅಂಥ ವಿವಾದಗಳನ್ನ ಶಾಂತಿಯುತ ಮಾರ್ಗದಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಅದ್ರ ಜೊತೆಗೆ ಆ ಒಂದು ಭಾರತದ ಸುತ್ತಮುತ್ತಲಿನ ನೆರೆ ರಾಷ್ಟ್ರಗಳೇನಿದೆ ಅವುಗಳ ಜೊತೆಯಲ್ಲಿ ಉಂಟಾಗುವಂಥ ಒಂದು ವಿವಾದಗಳನ್ನು ಕೂಡ ಸಂವಿಧಾನದ ಮೂಲಕ, ಸಂಧಾನಗಳ ಮೂಲಕ, ಚರ್ಚೆಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ ಅನ್ನೋ ಅಂಶವನ್ನು 51ನೇ ವಿಧಿಯಲ್ಲಿ ಹೇಳುವಂಥದ್ದು ನಾವು ಕಾಣ್ತೇವೆ. ಹೀಗೆ ಆ ಒಂದು ಭಾರತದ ವಿದೇಶಾಂಗ ನೀತಿ ವಿವಿಧ ಹಂತಗಳಲ್ಲಿ ಬೆಳವಣಿಗೆ ಆಗ್ತಾ ಬಂದು ಆ ಸಂವಿಧಾನ ಜಾರಿಗೊಳ್ಳುವ ಮೂಲಕ ಸಂವಿಧಾನಾತ್ಮಕ ಒಂದು ಅವಕಾಶವನ್ನು ಪಡ್ಕೊಂಡು ಅದನ್ನು ಅನುಸರಿಸ್ಕೊ ಬರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದಿಷ್ಟು ಭಾರತದ ವಿದೇಶಾಂಗ ನೀತಿಯ ಒಂದು ಬೆಳವಣಿಗೆ. ಹಾಗೆ ವ್ಯಾಖ್ಯೆಗಳು, ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ 2 ವ್ಯಾಖ್ಯೆಗಳಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಅವುಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಐ.ಕೆ. ಗುಜ್ರಾಲ್ ರವರ ಪ್ರಕಾರ ಭಾರತದ ವಿದೇಶಾಂಗ ನೀತಿಯು ಹೊರಗಿನದಲ್ಲ, ಇದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿದೆ ಎಂಬಂಥ ಅಂಶವನ್ನು ಹೇಳುವಂಥದ್ದು ನಾವು ಕಾಣ್ತೇವೆ. ಅಂದರೆ ಭಾರತದ ವಿದೇಶಾಂಗ ನೀತಿ ಎಂಬುದು ನಾವು ಯಾರಿಂದಲೂ ಎರವಲು ಪಡ್ಕೊಂಡಿರುತ್ತಲ್ಲ, ಅದು ಹೊರಗಿನದಲ್ಲ, ಅದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ಒಂದು ವಾಸ್ತವಗಳಲ್ಲಿ ನೆಲೆಗೊಂಡಿದೆ ಎಂಬಂಥ ಅಂಶವನ್ನು ಐ.ಕೆ. ಗುಜ್ರಾಲ್ ಅವರು ವ್ಯಕ್ತಪಡಿಸುವಂಥದ್ದು ನಾವು ಕಾಣ್ತೇವೆ. ಅಂದರೆ ಭಾರತೀಯ ವಿದೇಶಾಂಗ ನೀತಿ ನಮ್ಮದು, ಅದು ನಾವು ಸ್ವಯಂವಾಗಿ ಸೃಷ್ಟಿ ಮಾಡ್ಕೊಂಡಿರೋದು, ಅದರಲ್ಲಿ ಬೇರೆಯವರ ಪ್ರಭಾವ ಇಲ್ಲ ಎಂಬಂಥ ಅಂಶವನ್ನು ಗಮನಿಸಬೇಕಾಗುತ್ತೆ. ಹಾಗೆ ಮತ್ತೊಬ್ಬರು ಚಿಂತಕರಾದಂಥ ಗ್ಲಾಡ್ಸ್ಟೋನ್ ಅವರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರೋದನ್ನು ಕಾಣ್ತೇವೆ. ಅವರ ಪ್ರಕಾರ ಒಂದು ದೇಶದ ಉತ್ತಮವಾದಂಥ ಆಂತರಿಕ ನೀತಿಯು ವಿದೇಶಾಂಗ ನೀತಿಯ ಪ್ರಥಮ ಷರತ್ತಾಗಿರುತ್ತದೆ ಅಂತ ಅಭಿಪ್ರಾಯಪಟ್ಟಿರುವಂಥದ್ದು ನಾವು ಕಾಣ್ತೇವೆ. ಅಂದರೆ ಒಂದು ರಾಷ್ಟ್ರ ಉತ್ತಮವಾದಂಥ ಆಂತರಿಕ ನೀತಿಯನ್ನು ಅನುಸರಿಸಿದರೆ ಅದು ಉತ್ತಮವಾದಂಥ ವಿದೇಶಾಂಗ ನೀತಿಯನ್ನು ಕೂಡ ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವತ್ತೂ ಉತ್ತಮವಾದಂಥ ಆಂತರಿಕ ನೀತಿಯನ್ನು ಅನುಸರಿಸಬೇಕಾಗುತ್ತೆ. ಆ ಉತ್ತಮವಾದಂಥ ಆಂತರಿಕ ನೀತಿ ಇದ್ದಾಗ ಉತ್ತಮವಾದಂಥ ವಿದೇಶಾಂಗ ನೀತಿಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಎಂಬಂಥ ಮಾತನ್ನು ನಾವು ಗ್ಲಾಡ್ಸ್ಟೋನ್ ಅವರ ಮಾತಿನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಎಂಬಂಥ ಅಂಶವನ್ನು ನಾವು ಗಮನಿಸ್ತಾ, ಇಷ್ಟು ಕೂಡ ಆ ಒಂದು ಪ್ರಮುಖವಾದಂಥ ಒಂದು ಅಂಶಗಳಲ್ಲಿ ಬರುವಂತಹ ಈ ಒಂದು ಭಾರತದ ವಿದೇಶಾಂಗ ನೀತಿ ಏನಿದೆ ಆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಒಂದು ಅಂಶ. ಅಂದರೆ ಭಾರತ ಸಂವಿಧಾನದಲ್ಲೂ ಕೂಡ ಈ ಒಂದು ಅಂಶಗಳನ್ನ ಚರ್ಚೆ ಮಾಡುವಂಥದ್ದು ನಾವು ಗಮನಿಸ್ತೇವೆ. ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಹಲವಾರು ಕಡೆಗಳಲ್ಲಿ ಶಾಂತಿಯುತವಾದಂಥ ಸಂಬಂಧವನ್ನು ಹೊಂದಲಿಕ್ಕೆ ಭಾರತದ ಸಂವಿಧಾನದಲ್ಲೂ ಕೂಡ ಪ್ರೋತ್ಸಾಹ ಕೊಡುವಂಥದ್ದು ಆನಂತರದಲ್ಲಿ ನಾವು ಇಲ್ಲಿ ಗಮನಿಸ್ತೇವೆ. ಹಾಗೆ ನಮ್ಮ ಲೇಖಕರುಗಳ ಒಂದು ವ್ಯಾಖ್ಯೆಗಳಲ್ಲೂ ಕೂಡ ಭಾರತದ ಒಂದು ವಿದೇಶಾಂಗ ನೀತಿಯ ಬಗ್ಗೆ ತಮ್ಮದಾದಂಥ ಅಭಿಪ್ರಾಯವನ್ನು ವ್ಯಕ್ತಪಟ್ಟಿರುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಇದಿಷ್ಟು ಕೂಡ ಪೀಠಿಕೆಯ ಭಾಗ, ಹಾಗೆ ಅದರ ಒಂದು ಬೆಳವಣಿಗೆ ಹಂತವನ್ನು ನಾವಿಲ್ಲಿ ನೋಡಿದ್ವಿ, ಅರ್ಥವನ್ನು ಕೂಡ ನಾವು ತಿಳ್ಕೊಂಡ್ವಿ. ಮುಂದಿನ ಒಂದು ಭಾಗದಲ್ಲಿ ಭಾರತದ ವಿದೇಶಾಂಗ ನೀತಿಯ ಮಹತ್ವ ಏನು ಆ ಒಂದು ಅಂಶವನ್ನು 5 ಅಂಕಗಳ ಪ್ರಶ್ನೆಗಳಿಗೆ ಕೇಳ್ತಾರೆ. ಅದನ್ನು ವಿಸ್ತಾರವಾಗಿ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.